न्यूज में स्वागत है आप सभी दर्शकों का। मैं हूं आपके साथ सानिया। आइए देखते हैं आज की ताजा। ವಾರ್ಡ್ ನಂಬರ್ 25 ನಮ್ಮ ಹಿರಿಯ ತಾಯಂದಿರಾದ ವಾಟಿ ಅವರ ಈ ವಾರ್ಡಿನ ಆಯ್ಕೆಯಾದ ಸದಸ್ಯರು ಮತ್ತು ಯಾವತ್ತು ಈ ವಾರ್ಡಿನ ಅಭಿವೃದ್ಧಿ ಪರ ಸಲುವಾಗಿ ಸಾಕಷ್ಟು ಶ್ರಮಿಸುತ್ತಿದ್ದನ್ನು ಇವತ್ತಿನ ಗುದ್ಲಿ ಪೂಜೆ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಿರಿಯ MLC ರವರಾದ ಶ್ರೀ ಹುಕ್ಕೇರಿ ಸರ್ ಅವರು ಅಮೃತ ಹಸ್ತದಿಂದ ನೆರವೇರಿಸಲಾಗಿತ್ತು। ಇದರಿಂದ ಇದು ಒಂದು ಸ್ಪಷ್ಟ ಸಂದೇಶ ವಿರೋಧಿಗಳಿಗೆ ಮತ್ತು ಈ ವಾರ್ಡಿನ ಅಪಪ್ರಚಾರ ಕೈಗೊಂಡಿರುವ ಕೆಲವು ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ಇದು ಸೂಚನೆ ಏನಿದೆ ಅಂತಂದ್ರೆ ಯಾವತ್ತು ಯಶಸ್ವಿ ಸತ್ಯನೇ ವಿಜೇತೆ ಇದೆ ಅನ್ನುವಂಥದ್ದು ಇವತ್ತು ಉದಾಹರಣೆ ತಾವೆಲ್ಲರೂ ನೋಡ್ತಾ ಇದ್ದೀವಿ। ಮತ್ತು ಈ ನಗರದ ಸೌಂದರ್ಯೀಕರಣ ಮತ್ತು ನಗರದ ಅಭಿವೃದ್ಧಿ ಪರ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಕೈಗೊಂಡಿರುವ ಹೆಜ್ಜೆಗಳನ್ನು ಇಡೀ ಮುಸ್ಲಿಂ ಸಮಾಜ ಇವತ್ತು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ। ಯಾಕೆ ಅಂತಂತಂದ್ರೆ ವಿಜಯಪುರ ನಗರದ ಈ ಜುಮಾ ಮಸ್ಜಿದ್ ರೋಡ್ ಅಂದ್ರೆ ಅತಾವುಲ್ಲಾ ಸರ್ಕಲ್ ದಿಂದ ಹಿಡಿದು ಅಲ್ಲಾಪುರ ಅಕ್ಷಿವರೆಗೆ ಇದು ಒಂದು ಬ್ಯಾಕ್ವರ್ಡ್ ದಿಂದ ಅತಿ ಬ್ಯಾಕ್ವರ್ಡ್ ಕ್ಲಾಸ್ ಏರಿಯಾ ಆಗಿ ಘೋಷಿಸಿದ್ದು। ಅತಿ ಬಡತನದ ರೇಖೆ ಒಳಗಾಗಿ ಇರುವ ಜನರು ಇಲ್ಲಿ ವಾಸಿಸುತ್ತಿದ್ದಾರೆ। ಅದರಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರು, ದಲಿತರು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಜನರು ಇಲ್ಲಿ ವಾಸಿಸುತ್ತಿರುವುದು ಕಂಡು ಬರುತ್ತದೆ। ಹಾಗಾಗಿ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾಗ ಯಾವ ಗಡ್ಡೆ ಇಟ್ಟಿದಾಗ ನನ್ನ ಕಚೇರಿಗೆ ಬರಬೇಕಂದಾಗ ಆ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಈ ಅಲ್ಪಸಂಖ್ಯಾತರ ಕಣ್ಮಣಿಯಾಗಿ ಅವರ ಸಲುವಾಗಿ ನಮ್ಮ ಹಿತಕ್ಕಾಗಿ ಅವರು ಪಣ ನಿಂತು ಸ್ವಂತ ಮನೆಯಲ್ಲಿ ಕಚೇರಿಯನ್ನು ಉದ್ಘಾಟಿಸಿದರು। ಹಾಗಾಗಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಕಾರ್ಪೊರೇಷನ್ ಮೆಜಾರಿಟಿ ಇರೋದ್ರಿಂದ ಇವಾಗ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು 165 ಕೋಟಿ ರೂಪಾಯಿ MGN ಫಂಡ್ ನಲ್ಲಿ ಸುಮಾರು 65 ಕೋಟಿ ರೂಪಾಯಿ ವಾಯಾ ಜಾಮಿಯಾ ಮಸ್ಜಿದ್ ರೋಡ್ ಅಭಿವೃದ್ಧಿಗೋಸ್ಕರ ಕಾಯ್ದಿರಿಸಿ ಆ ಸ್ಕೀಮ್ಸ್ ಗಳನ್ನು ಅನುಷ್ಠಾನಗೊಂಡಿತ್ತು। ಇಡೀ ಮುಸ್ಲಿಂ ಸಮಾಜ ಇಡೀ ಮುಸ್ಲಿಂ ಸಮಾಜದ ಪರವಾಗಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಕೋಟಿ ಕೋಟಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ। ಹಾಗಾಗಿ ಅದರ ಜೊತೆಗೆ ಗುಣಮಟ್ಟದ ಕಾರ್ಯವನ್ನು ನಿರ್ವಹಿಸಲು ಕಮಿಷನರ್ಗೆ ನಿರ್ದೇಶನ ನೀಡಿದ್ದು ಶ್ಲಾಘನೀಯ। ಯಾಕೆ ಅಂತಂತಂದ್ರೆ ಯಾವತ್ತು ಟೆಂಡರ್ದೊಳಗೆ ಕಮಿಷನ್ ಕಳಪೆ ಮಟ್ಟದ ಕಾಮಗಾರಿಯನ್ನು ಮಾಡುವುದ ಮೇಲ್ನೋಟಕ್ಕೆ ಕಂಡು ಬರ್ತಿದ್ದು ಅದನ್ನು ಕಡೆಗಣಿಸಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ದಾರೆ। ಏನಂತ ಹೇಳಿದ್ರೆ ಯಾವುದೇ ಗುಣಮಟ್ಟ ಕೆಲಸದಲ್ಲಿ ತಾರತಮ್ಯ ಆದರೆ ನಿರ್ದಾಕ್ಷಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿ ಮತ್ತು ವಾಯಾ ಜಾಮಿಯಾ ಮಸ್ಜಿದ್ 1947ರಿಂದ ಇವತ್ತಿನವರೆಗೆ ಅಭಿವೃದ್ಧಿ ಆಗಿದ್ದಿಲ್ಲ। ಇವಾಗ ವಾಟಿ ಅಫ್ರೋಜ್ ವಾಟಿ ಮತ್ತು ಎಲ್ಲ ನಮ್ಮ ವಾರ್ಡಿನ ಆಯ್ಕೆಯಾದ ಸದಸ್ಯರು ವಾಯಾ ಜುಮಾ ಮಸ್ಜಿದ್ ರೋಡ್ನಿಂದ ಆಯ್ಕೆಯಾದ ಪ್ರತಿಯೊಬ್ಬ ಕಾರ್ಪೊರೇಟರ್ ತಮ್ಮ ಕೆಲಸವನ್ನು ಅತಿ ಪ್ರಾಮಾಣಿಕ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಇಡೀ ಮುಸ್ಲಿಂ ಸಮಾಜ ಪರವಾಗಿ ವಾಟಿಯವರಿಗೆ ಮತ್ತು ವಾರ್ಡ್ ನಂಬರ್ 25ರ ಎಲ್ಲಾ ಜನರಿಗೆ ನಾವು ಧನ್ಯವಾದ ಸಲ್ಲಿಸುತ್ತೇವೆ। ಧನ್ಯವಾದ। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।